ವಿದ್ಯಾರ್ಥಿಗಳೇ, ಒಂದು ಕ್ವಶನ್ ನಂಬರ್ 46, ವಿಡಿಯೋ ನಂಬರ್ 6, 2020, ಪ್ರಶ್ನೆ ನಂಬರ್ 46. ಒಂದು ಚೌಕ ಮತ್ತು ಒಂದು ಆಯತವು ಒಂದೇ ಪರಿಧಿಯನ್ನು ಹೊಂದಿರುತ್ತದೆ. ಚೌಕದ ಬದಿ 16 ಮೀಟರ್ ಮತ್ತು ಆಯತದ ಉದ್ದವು 18 ಮೀಟರ್ ಆಗಿದ್ದರೆ ಆಯತದ ಅಗಲ ಎಷ್ಟು? ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ನಾವು. ಈಗ ಪರಿಧಿ ಅಂದರೆ ಏನು? ಸುತ್ತಳತೆ. ವರ್ಗದ ಸುತ್ತಳತೆ, ವರ್ಗದ ಪರಿಧಿ ಎಷ್ಟಿರ್ತದ ಅಷ್ಟೇ ಆಯತದ ಪರಿಧಿ ಇರ್ತದ. ಒಂದು ಉದಾಹರಣೆ, ವರ್ಗದ ಪರಿಧಿ ಬರೋಬರಿ ನೋಡ್ರಿ, ವರ್ಗದ ಪರಿಧಿ ಸಮ ಆಯತದ ಪರಿಧಿ ನೋಡಿ. ಈಗ ನಿಮಗೆ ಯಾವ್ದು ಕೊಟ್ರ ನಿಮಗೆ ಪರಿಧಿ ತಕ್ಕೊಳಿಕ್ ಬರ್ತದಂದ್ರೆ ವರ್ಗದ ಭುಜ ಕೊಟ್ಟ ಅಂತಂದ್ರೆ ನಿಮಗೆ ಆ ವರ್ಗದ ಪರಿಧಿ ಬರ್ತದ. ಅದನ್ನ ತಿಳ್ಕೋಬೇಕು. ಭುಜ ಬರೋಬರಿ ಎಷ್ಟು ಮೀಟರ್ ಅದ? 16 ಮೀಟರ್. ವರ್ಗದ ಪರಿಧಿ ಬರೋಬರಿ ಭುಜ ಗುಂಡ್ಲೆ 4, 16 ಗುಂಡ್ಲೆ 4 ಬರೋಬರಿ 64 ಮೀಟರ್. ನೋಡಿ, ಏನು ವರ್ಗದ ಪರಿಧಿ ಬಂತು ಅಂತಂದ್ರೆ ನೀವು ಆಯತದ ಪರಿಧಿನ ಅಷ್ಟೇ ಹಚ್ಕೋಬೇಕು. ಯಾಕಂದ್ರೆ ವರ್ಗದ ಪರಿಧಿ ಆಯತದ ಪರಿಧಿ ಒಂದೇ ಆಗಿದೆ ಅಂದಾಗ ಈ ಪರಿಧಿ ನಿಮಗೆ ತಕ್ಕೊಳಿಕ್ ಬರ್ತದೆ. ಯಾಕಂದ್ರೆ ಭುಜ ಕೊಟ್ರು ಅಂದ್ರೆ ವರ್ಗದ ಪರಿಧಿ ತೆಗಿಲಿಕ್ಕೆ ಬರ್ತದೆ. ಒಂದು ಉದಾಹರಣೆ, ಆಯತದ ಉದ್ದ 18 ಕೊಟ್ಟಾರ, ಪರಿಧಿ ತೆಗಿಲಿಕ್ಕೆ ಬರುವುದೇ ಇಲ್ಲ. ಅದಕ್ಕೆ ಹೇಳ್ಯಾರ ಅವರು, ವರ್ಗದ ಪರಿಧಿ ಸಮ ಆಯತದ ಪರಿಧಿ. ಅಂದ್ರೆ ನಿಮಗೆ ಒಂದು ಭುಜ ಕೊಟ್ಟಾನ ಅಂತಂದ್ರೆ ವರ್ಗದ ಪರಿಧಿ ತೆಗಿಲಿಕ್ಕೆ ಬರ್ತದ. ಅವಾಗ ನೀವೇನ್ ಮಾಡ್ಬೇಕು, ಅದು ಆಯತದ ಪರಿಧಿನೂ ಸಹಿತ ನೀವು ಅಷ್ಟೇ ಹಚ್ಕೋಬೇಕು. ಸಮ ಅಂದ್ರೆ ಆಯತದ ಪರಿಧಿ ಬರೋಬರಿ 64 ಮೀಟರ್. ಉದ್ದ ಬರೋಬರಿ ಆಯತದ ಉದ್ದ ಬರೋಬರಿ 18 ಮೀಟರ್. ಆಯತದ ಅಗಲ ಬರೋಬರಿ ಎಷ್ಟು? ಆಯತದ ಅಗಲ ಬರೋಬರಿ 2 ಸರ್ವಾಸ್ ಬಾಗಿಲೆ 2 ಮೈನಸ್ ಅಗಲ ಕೇಳೇನಂದ್ರೆ ನೀವು ಇದ್ರಾಗ ಉದ್ದನ್ನ ಕಳಿಬೇಕು. ನೋಡಿ, ಪರಿಧಿ ಎಷ್ಟದ? 64 ಅದ. ಅದನ್ನ 2 ಭಾಗಿಸ್ರಿ. 2 ಒಂದಲೆ 2 32 ಎಷ್ಟು ಬಂತು? 32 ಬಂತು. 32ರೊಳಗ ನೀವು ಉದ್ದನ್ನ ಕಳೆದ್ರ ಏನ್ ಬರ್ತದ? ಅಗಲ್ ಬರ್ತದ. 12 × 4, 3 × 10. ಸರಳ. ಯಾವಾಗಲಿ ಒಂದು ಲೆಕ್ಕ ಮಾಡ್ಕೋಬೇಕಾದ್ರೆ ನೀವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ 2 ಉದ್ದ 2 ಅಗಲಗಳ ಮೊತ್ತ ಏನಿರ್ತದ? ಆಯತದ ಪರಿಧಿ ಇರ್ತದ. 2 ಉದ್ದ ಮತ್ತು 2 ಅಗಲಗಳ ಮೊತ್ತ ಏನಿರ್ತದ? ಆಯತದ ಪರಿಧಿ ಇರ್ತದ. ನೀವು ಪರಿಧಿ 2 ಭಾಗಿಸಿ ಉದ್ದನ್ನ ಕಳೆದ್ರ ಅಗಲ ಬರ್ತದ, ಅಗಲನ್ನ ಕಳೆದ್ರೆ ಉದ್ದ ಬರ್ತದೆ. ಇಷ್ಟೇ ಸರಳ ಅಂದ್ರೆ ಏಕದಮ್ ಸರಳ. 32 ಏನಾಯ್ತು? ಒಂದು ಉದ್ದ ಒಂದು ಅಗಲದ ಅಳತೆ ಇರ್ತದೆ. ಇದರ 2 ಭಾಗಿಸಿದ್ರೆ ಏನಿರ್ತದ? ಒಂದು ಉದ್ದ ಒಂದು ಅಗಲ ಅಳತೆ ಸಿಗ್ತದೆ. 32ರ ಏನಿರ್ತದ ಅಂದ್ರೆ ಒಂದು ಉದ್ದದ ಅಳತೆ ಇರ್ತದ, ಒಂದು ಅಗಲದ ಅಳತೆ ಇರ್ತದ. ನೀವು ಉದ್ದನ ಕಳೆದು ಬಿಟ್ರೆ ಏನ್ ಬರ್ತದ? ಅಗಲ ಬರ್ತದ. ಆದ್ದರಿಂದ ಅಗಲ ಬರೋಬರಿ ಎಷ್ಟು? ಅಗಲ ಬರೋಬರಿ
ಎರಡು ಉದ್ದ ಎರಡು ಅಗಲಗಳ ಮೊತ್ತ ಮೈನಸ್ ಉದ್ದ ಇಸ್ ಈಕ್ವಲ್ ಟು 14 ಮೀಟರ್ ಅಗಲ. ಅಗಲ ಬರೋಬ್ಬರಿ ಎಷ್ಟು? 14 ಮೀಟರ್. ಉತ್ತರ ಸಂಖ್ಯೆ ಎ. ಇಷ್ಟೇ, ಭಾಳ ಏನ್ ಬಿರಿಯಲ್ಲ. ಭಾಳ ದೊಡ್ಡ ಗಣಿತನ ತಲೆಗೆಡ್ಸೋಳಿಕ್ ಹೋಗ್ಬಾರ್ದು. ಮೊದಲು ಏನ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಈಗ ಇನ್ನೊಂದ್ಸಲ ನಾ ತಿಳಿಸ, ಇದು ಭಾಳ ಇಂಪಾರ್ಟೆಂಟ್. ಇದು ಪ್ರತಿ ವರ್ಷ ನಾವು ಅದಕ್ಕೆ ಬುದ್ಧಿ ಬೀಳ್ತಾವ. ಈಗ ನಿಮ್ ಪರೀಕ್ಷೆ ಸಮೀಪ ಬಂತ, ಎಲ್ಲಾ ಲೆಕ್ಕಗಳನ್ನ ನೀವು ಮಾಡ್ಬೇಕೀಗ. ತಿಳಿತಲ್ಲ? ಎಲ್ಲಾ ಲೆಕ್ಕಗಳು ಬರ್ಲಿ ಅಂತ ಈಗ ನಾನು ನವೋದಯ ಪೇಪರ್ಗಳನ್ನ ನಿಮಗ ಕಳಿಸ್ಕೊಡ್ಲಿಕ್ಕತ್ತನು. ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ನಾವೇನ್ ಮಾಡ್ಬೇಕು, ಇನ್ನೊಂದ್ಸಲ ನಾ ತಿಳಿಸಿದ್ನು. ಒಂದು ಚೌಕ ಮತ್ತು ಒಂದು ಆಯತದ ಒಂದೇ ಪರಿಧಿಯನ್ನು ಹೊಂದಿದೆ. ಡೆಫಿನೆಟ್ಲಿ ವರ್ಗದ ಭುಜ ಕೊಟ್ಟಿದ್ದ ಅಂದ್ರೆ ವರ್ಗದ ಪರಿಮಿತಿ ತಕ್ಕೋಬೇಕು. ಆಮೇಲೆ ಇದೇ ಮುಂದೆ ಅನುಪಾತ ಮೇಲೆ ಬರ್ತಿರ್ತಾವ ಲೆಕ್ಕಗಳು. ಈ ಲೆಕ್ಕಗಳನ್ನ ವರ್ಗದ ಪರಿಧಿ ಸಮ ಆಯತದ ಪರಿಧಿ ಅಂದಾನ. ಭುಜ ಕೊಟ್ಟಾನ, ಚೌಕದ ಭುಜ ಕೊಟ್ಟಾನ ಅಂತಂದ್ರ ವರ್ಗದ ಪರಿಧಿ ಬರೋಬರಿ ಭುಜ ಗುಂಡ್ಲೆ 4 ನೋಡ್ರಿ. 16 ಗುಂಡ್ಲೆ 4 ಬರೋಬರಿ 64. ವರ್ಗದ ಪರಿಮಿತಿ ಎಷ್ಟಾಯ್ತು? 64 ಮೀಟರ್ ಆಯ್ತು. ಅದು ಆಯತಕ್ಕೆ ಸಮ ಅದ ಅಂದ್ರೆ ಆಯತದ ಪರಿಧಿ 64 ಮೀಟರ್ ಹಚ್ಕೋರಿ. ಉದ್ದ ಬರೋಬರಿ 18 ಮೀಟರ್, ಅಗಲ ಬರೋಬರಿ ಎರಡು ಉದ್ದ ಎರಡು ಅಗಲಗಳ ಮೊತ್ತ ಪರಿಧಿ. ನೀವು ಒಟ್ಟು ಪರಿಧಿ 2ರಿಂದ ಭಾಗಿಸಿದರ ಅಂದ್ರೆ ಒಂದು ಉದ್ದ ಮತ್ತು ಒಂದು ಅಗಲದ ಅಳತೆ ಸಿಗ್ತದ 32 ಮೀಟರ್. 32 ಮೀಟರ್ದ ಒಂದು ಉದ್ದದ ಅಳತೆ ಅದ, ಒಂದು ಅಗಲದ ಅಳತೆ ಅದ. ಆ ಒಂದು ಉದ್ದ ಒಂದು ಅಗಲಗಳ ಅಳತೆ ಒಳಗ ನೀವು ಉದ್ದನ ಕಳೆದರ ಏನ್ ಬರ್ತದ? ಅಗಲ ಬರ್ತದ. ಅಗಲ ಕೊಟ್ಟಿದ್ದ ಅಂದ್ರೆ ಅಗಲ ಕಳೆದ್ರ ಉದ್ದ ಬರ್ತದ. ಅವ ಉದ್ದ ಕೊಟ್ಟಾನ, ಉದ್ದ ಕಳೆದ್ರಿ ಅಗಲ ಬಂತು 14 ಮೀಟರ್. ಉತ್ತರ ಸಂಖ್ಯೆ ಎ. ಬಹಳ ಸರಳ. ಬೆಣ್ಣೆನ್ ಕೂದ್ಲಾಗ ತಗದಂಗ ಗಣಿತಗಳನ್ನ ಅರ್ಥ ಮಾಡ್ಕೋಬೇಕು. ಒಂದ್ಸಲ ಇದನ್ನ ನೀವು ತಲೆಯಾಗಿ ಇಟ್ಕೊಂಡ್ರೆ ಮತ್ತೊಂದು ಮಾದರಿ ನಾವು ಕೊಟ್ಟಿವಿ ಅಂದ್ರೆ ಮಾಡ್ಬೇಕು. ಒಂದೊಂದು ಪ್ರಶ್ನೆಗಳು ಒಂದೊಂದೇ ವಿಡಿಯೋಗಳನ್ನ ಮಾಡಲಾಗಿದೆ. ನಾಳೆ ನಿಮ್ಮ ಪೇಪರ್ ಬೀಳ್ಬೋದು. ನಾ ಪೇಪರ್ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ಗಳು ನಿಮ್ಗೆ ಟೆಸ್ಟ್, ವಾರಕ್ಕೊಂದು ಟೆಸ್ಟ್ ಬರಾಗ ನಾ ಎಲ್ಲಾ ಗಣಿತಗಳನ್ನ ಆಯ್ಕೆ ಮಾಡಿ ಹಾಕ್ಬೇಕಂತ ತಿಳ್ಕೊಂಡೆ ಒಂದೊಂದು ಗಣಿತಗಳನ್ನ ಒಂದೊಂದೇ ಬೋರ್ಡ್ದಾಗ ಬಿಡಿಸಿದ್ ನಾ. ಅದಕ್ಕೆ ನಾ ಹೇಳೋದು, ಗಣಿತಗಳನ್ನ ಹೇಳುವಾಗ ಲಕ್ಷ ಕೊಟ್ಟು ನೋಡ್ಬೇಕು. ಆಮೇಲೆ ಪ್ರತಿಯೊಂದು ಹೇಳ್ತಾನೆ. ಒಂದು ಆಯತದ ಮತ್ತು ಒಂದು ವರ್ಗದ ಪರಿಮಿತಿ ಸಮ ಅದ ಅಂತಂದ್ರ ಅವ ಉತ್ತರ ಬರಂಗ ಏನ್ ಮಾಡ್ತಾನ? ವರ್ಗದ ಭುಜ ಕೊಟ್ಟು ಬಿಡ್ತಾನೆ. ವರ್ಗದ ಭುಜ ಕೊಟ್ಟಾಗ ವರ್ಗದ ಭುಜ ಗುಂಡ್ಲೆ 4 ವರ್ಗದ ಪರಿಮಿತಿ. ಅದು ಆಯತಕ್ಕೆ ಸಮ ಅದ ಅಂದ್ರೆ ಆಯತದ ಪರಿಧಿ ಬರೋಬರಿ ಅದನ್ನೇ ಹಚ್ಕೊಂಡು ಬಿಡಿ. ವರ್ಗದ ಪರಿಧಿನೂ ಅಷ್ಟೇ ಇರ್ತದೆ. ಆಯತದ ಪರಿಧಿಗೆ ಸಮ ಅದ ಅಂದ್ರೆ ಆಯತದ ಪರಿಧಿ 64 ಮೀಟರ್ ಹಚ್ಕೊಳ್ರಿ. ಆಮೇಲೆ ಉದ್ದ ಕೊಟ್ಟಾನ ಅಂದ್ರೆ ಅಗಲ್ ತೆಗಿಬೇಕಾಗ್ತದ. ನೀವು ಪರಿಮಿತಿ 2ರಿಂದ ಭಾಗಿಸಿ ಬಂದ ಭಾಗಲಬ್ಧ 32 ಏನ್ ಇರ್ತದಲ್ಲ, ಇದು ಒಂದು ಉದ್ದ ಮತ್ತು ಅಗಲಗಳ ಮೊತ್ತ ಇರ್ತದೆ. ಇದು ಒಂದು ಉದ್ದ ಮತ್ತು ಅಗಲಗಳ ಮೊತ್ತ ಇರ್ತದೆ. ಇದು ಅವಾಗ ಏನ್ ಮಾಡ್ಬೇಕು? ಅಗಲ ಬರೋಬರಿ 32 ಏನದ ಉದ್ದ ಮತ್ತು ಅಗಲಗಳ ಮೊತ್ತದಲ್ಲಿ ಉದ್ದನ್ನ ನೀವು ಕಳೆದರಿ ಅಂತಂದ್ರ ಅಗಲ ಬರ್ತದ. ಇಷ್ಟೇ ನೀವು ತಿಳ್ಕೊ. ಉತ್ತರ ಸಂಖ್ಯೆ ಎ. ಇನ್ನೊಂದ್ಸಲ ರಿಪೀಟ್ 1-2 ಸಲ ನೋಡಿದ್ರೆ ಅಂದ್ರೆ ಇದೇ ನಿಮ್ ಯೂನಿಟ್ ಟೆಸ್ಟ್ ನೊಳಗ ನಿಮ್ಗೆ ಸ್ಪೆಷಲ್ ಕ್ವಶನ್ ಪೇಪರ್ ತಯಾರಾಗ್ತದ. ಅದಕ್ಕೆ ಗಣಿತನ ಹೇಳುವ ಲಕ್ಷ ಕೊಟ್ಟು ನೋಡ್ರಿ. ಥ್ಯಾಂಕ್ ಯು ಬೈ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.